ದೇವೇಗೌಡರ ಕುಟುಂಬವನ್ನ ಒಕ್ಕಲಿಗ ಮತದಾರರು ಒಪ್ಪಿಕೊಂಡಿದ್ರು ಕೂಡ ಕುಟುಂಬ ರಾಜಕಾರಣವನ್ನ ವಿಪರೀತವಾಗಿ ರಾಜಕೀಯದಲ್ಲಿ ಬೆಳೆಸ್ತಾ ಇರೋದರ ಅಸಮಾಧಾನ ಒಕ್ಕಲಿಗ ಮತದಾರರಲ್ಲಿ ಇದೆ. ಇದನ್ನ ಅವರು ಗುರುತಿಸೋದು ಒಳ್ಳೆಯದು. ಈಗ ನಿಖಿಲ್ಗೆ ಸೋಲಾಗಿರೋದು ದೇವೇಗೌಡರ ಕುಟುಂಬಕ್ಕೆ ಸಾಧಾರಣ ಹಿನ್ನಡೆ ಅಲ್ಲ, ಇದೊಂದು ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು. ನಿಖಿಲ್ ಅವರಿಗೆ ರಾಜಕೀಯ ಪ್ರಬುದ್ಧತೆ ಬರೋ ಮೊದಲು ಅವರನ್ನ ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಿಖಿಲ್ಗೆ ರಾಜಕೀಯ ಪ್ರಬುದ್ಧತೆ ಇಲ್ಲ ಅನ್ನೋದು ಕೂಡ ಅವರು ನೀಡೋ ಹೇಳಿಕೆ, ಚುನಾವಣಾ ವೈಖರಿಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಮಸ್ಕಾರ, ನಾನು ಸಪ್ನ. ರಾಜ್ಯದ ಹೈ ವೋಲ್ಟೇಜ್ ಉಪಚುನಾವಣೆ ಇದೀಗ ಮುಗಿದಿದೆ. ರಾಜಕಾರಣಿಗಳ ಭರಾಟೆನೂ ಕೂಡ ಸ್ವಲ್ಪ ತಣ್ಣಗಾಗಿದೆ. ಇಷ್ಟು ದಿನ ಗೆಲುವು ಯಾರ ಮುಡಿಗೆ ಅನ್ನೋ ಪ್ರಶ್ನೆಗೆ ಮತದಾರ ಸ್ಪಷ್ಟ ಬಹುಮತನ ನೀಡಿ ಮೂರೂ ಕ್ಷೇತ್ರಗಳಲ್ಲಿಯೂ ಕೂಡ ಆಡಳಿತಾರೂಢ ಕಾಂಗ್ರೆಸ್ಗೆ ಜಯಬೇರಿ ಅಂತ ಹೇಳಿದ್ದಾರೆ. ಇನ್ನು ಉಪಚುನಾವಣೆ ಫಲಿತಾಂಶ ಹೊರ ಬೀಳ್ತಾ ಇದ್ದಂತೆಯೇ ಚನ್ನಪಟ್ಟಣ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಟೀಕೆಗಳು ವ್ಯಕ್ತ ಆಗ್ತಾ ಇದ್ದಾವೆ. ಈ ಹಿಂದೆ ಫೇಮಸ್ ಆಗಿದ್ದ ಎಲ್ಲಿದೆಯಪ್ಪ ನಿಖಿಲ್ ಅನ್ನೋ ಟ್ರೋಲ್ ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಕುಟುಂಬ ರಾಜಕಾರಣಕ್ಕಂತಾನೆ ಹೆಸರಾಗಿರೋ ದೇವೇಗೌಡರು ಈ ಇಡೀ ವಯಸ್ಸಿನಲ್ಲಿಯೂ ಕೂಡ ಛಲಾನ ಬಿಡದೆ ತಮ್ಮ ಮೊಮ್ಮಗ ನಿಖಿಲ್ರನ್ನ ರಾಜಕೀಯದ ಮುನ್ನೆಲೆಗೆ ತರಲೇಬೇಕು ಅಂತ ನಡೆಯೋದಕ್ಕೂ ಕೂಡ ಆಗದೇ ಇರೋ ಸ್ಥಿತಿಯಲ್ಲಿ ಪ್ರಚಾರನ ನಡೆಸಿ ಅಬ್ಬರದ ಭಾಷಣನ ಮಾಡಿದ್ರು. ಆದ್ರೆ ಕೊನೆಗೂ ಕೂಡ ಮತದಾರ ದೇವೇಗೌಡರ ಕುಟುಂಬದ ಕೈನ ಹಿಡಿಲೇ ಇಲ್ಲ. ಈಗ ಗೌಡ್ರ ಕುಟುಂಬ ರಾಜಕಾರಣ ಮೂರನೇ ತಲೆಮಾರಿಗೆ ಕೊನೆಯಾಗುತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಕೇಳ್ಬರ್ತಾ ಇದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಗೌಡ್ರ ರಾಜಕಾರಣ ಮೂರನೇ ತಲೆಮಾರಿಗೆ ಕುಸಿತ ಅನ್ನೋದನ್ನ ನೋಡೋದಕ್ಕೂ ಮೊದಲು ಗೌಡ್ರ ಕುಟುಂಬ ರಾಜಕಾರಣ ಹೇಗಿದೆ ಅನ್ನೋದನ್ನ ಮೊದಲು ನೋಡೋಣ. ಇದೀಗ JDS ಅಪ್ಪ ಮಕ್ಕಳ ಪಕ್ಷ ಅಂತ ಹಣೆಪಟ್ಟಿನ ಕಟ್ಟಿ ಬಹಳ ವರ್ಷಗಳೇನೆ ಕಳೆದ ಹೋಗಿದ್ದಾವೆ. JDSನಲ್ಲಿ HD ದೇವೇಗೌಡ ಕುಟುಂಬನೇ ರಾಜಕೀಯವನ್ನ ಆವರಿಸಿಕೊಂಡಿದೆ. HD ದೇವೇಗೌಡ ಅವರ ಮಕ್ಕಳಾದ HD ಕುಮಾರಸ್ವಾಮಿ, HD ರೇವಣ್ಣ, ಸೊಸೇಂದಿರಾದ ಭವಾನಿ ರೇವಣ್ಣ, ಅನಿತಾ ಕುಮಾರಸ್ವಾಮಿ ಜೊತೆಗೆ ಮೂರನೇ ತಲೆಮಾರಿನವರಾದ ದೇವೇಗೌಡರ ಮೊಮ್ಮಕ್ಕಳು ನಿಖಿಲ್, ಪ್ರಜ್ವಲ್ ಹಾಗೂ ಸೂರಜ್ ಇವರು ರಾಜಕಾರಣದಲ್ಲಿ ಒಂದೊಂದು ಹೆಜ್ಜೆನ ಅಲಂಕರಿಸಿದ್ದಾರೆ ಕೂಡ. ಈಗಲೂ ಕೂಡ ಹುದ್ದೆಗಾಗಿ ಹವಣಿಸ್ತಾ ಇದ್ದಾರೆ. ಇನ್ನೇನೋ ದೇವೇಗೌಡರ ನಾಲ್ಕನೇ ತಲೆಮಾರು ರಾಜಕೀಯಕ್ಕೆ ಎಂಟ್ರಿ ಕೊಡೋದು ಹೆಚ್ಚು ದೂರ ಏನಿಲ್ಲ ಅಂತ ಭಾವಿಸಲಾಗಿತ್ತು. ಆದ್ರೆ ದೇವೇಗೌಡರ ಕುಟುಂಬದ ಸದ್ಯದ ಪರಿಸ್ಥಿತಿನ ನೋಡಿದ್ರೆ ಮೂರನೇ ತಲೆಮಾರಿಗೆ ದೇವೇಗೌಡರ ಕುಟುಂಬ ರಾಜಕಾರಣ ಕೊನೆ ಆಗುತ್ತಾ ಅನ್ನೋ ಪ್ರಶ್ನೆ ಇದೀಗ ಮೂಡಿದೆ. ಯಾಕಂದ್ರೆ ದೇವೇಗೌಡರ ಮಗ ರೇವಣ್ಣ, ಅವರ ಮಗ ಪ್ರಜ್ವಲ್ ರೇವಣ್ಣ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜೈಲನ್ನ ಸೇರಿದ್ದಾರೆ. ಆತ ಹೆಣ್ಣು ಮಕ್ಕಳ ಮೇಲೆ ಎಸಗಿರೋ ಕ್ರೌರ್ಯ, ವಿಕೃತಿ ಆತನ ರಾಜಕೀಯ ಭವಿಷ್ಯಕ್ಕೆ ಇನ್ನು ಅವಕಾಶ ಇಲ್ಲ ಅಂತ ಅನ್ನುವಂತಿದೆ. ಅಂತೇನೆ ರೇವಣ್ಣರ ಮತ್ತೊಬ್ಬ ಮಗ ಸೂರಜ್ ರೇವಣ್ಣ JDSನ ಕಾರ್ಯಕರ್ತನೊಬ್ಬನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಅನ್ನೋ ಪ್ರಕರಣದಲ್ಲಿ ಬಂಧನ ಆಗಿದ್ರು. ಇತ್ತೀಚೆಗಷ್ಟೇ ಜಾಮೀನಿನ ಮೇಲೆ ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ. ಇನ್ನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಹಲವು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇರೋ ಅಶ್ಲೀಲ ವಿಡಿಯೋದಲ್ಲಿದ್ದ ಸಂತ್ರಸ್ತೆಯನ್ನ ಅಪಹರಣ ಮಾಡಿದ ಆರೋಪದ ಮೇಲೆ SIT ಅಧಿಕಾರಿಗಳಿಂದ ದೇವೇಗೌಡರ ಹಿರಿಯ ಮಗ ರೇವಣ್ಣ ಜೈಲು ಪಾಲಾಗಿದ್ರು. ಇವರು ಕೂಡ ಇತ್ತೀಚೆಗಷ್ಟೇ ಜೈಲಿನಿಂದ ಷರತ್ತುಬದ್ಧ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದಾರೆ. ಇದೆಲ್ಲ ನೋಡಿದ್ರೆ ಬಹುತೇಕ ದೇವೇಗೌಡರ ಹಿರಿಯ ಮಗ ರೇವಣ್ಣ ಮತ್ತು ಅವರ ಮಕ್ಕಳ ರಾಜಕೀಯಕ್ಕೆ ಫುಲ್ ಸ್ಟಾಪ್ ಬಿದ್ದಂತಾಗಿದೆ. ಇನ್ನು ದೇವೇಗೌಡರ ತಮ್ಮ ಎರಡನೇ ಮಗ HD ಕುಮಾರಸ್ವಾಮಿ ಅವರ ಮಗನನ್ನ ರಾಜಕೀಯದಲ್ಲಿ ಮುನ್ನೆಲೆಗೆ ತರಲೇಬೇಕು ಅಂತ ಅವಿರತವಾಗಿ ಹೋರಾಡ್ತಾ ಇದ್ದಾರೆ, ಪ್ರಯತ್ನ ಪಡ್ತಾ ಇದ್ದಾರೆ. ಈ ಕ್ಷೇತ್ರ ಇಲ್ಲಾಂದ್ರೆ ಮತ್ತೊಂದು ಕ್ಷೇತ್ರ ಅಂತ ಮಂಡ್ಯ, ರಾಮನಗರ, ಚನ್ನಪಟ್ಟಣ ಹೀಗೆ ನಿಖಿಲ್ರಿಗೆ ರಾಜಕೀಯ ನೆಲೆ ಕೊಡಿಸಲೇಬೇಕು ಅಂತ ಕ್ಷೇತ್ರದಿಂದ ಕ್ಷೇತ್ರಕ್ಕೆ ನಿಖಿಲ್ರನ್ನ ಓಡಾಡಿಸ್ತಾ ಇದ್ದಾರೆ. ಪ್ರತಿ ಚುನಾವಣೆಯಲ್ಲೂ ಒಂದೊಂದು ಕ್ಷೇತ್ರದಲ್ಲಿ ಕಣಕ್ಕಿಳಿಸ್ತಾ ಇದ್ದಾರೆ. ಆದ್ರೆ ನಿಖಿಲ್ ಸೋಲ್ತಾನೆ ಬಂದಿದ್ದಾರೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲೋ ಮೂಲಕ ಹ್ಯಾಟ್ರಿಕ್ ಸೋಲಿನ ಸಾಧನೆ ಮಾಡಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆಗೆ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲರನ್ನ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಆಯ್ಕೆ ಮಾಡಿದ್ರು. ದೇವೇಗೌಡರು ಪ್ರಚಾರನ ನಡೆಸಿ ಅಬ್ಬರದ ಭಾಷಣನ ಮಾಡಿದ್ರು. ಆದ್ರೂ ಕೂಡ ನಿಖಿಲ್ ಹ್ಯಾಟ್ರಿಕ್ ದಾಖಲೆ ಅನ್ನುವಂತೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ CP ಯೋಗೇಶ್ವರ್ ವಿರುದ್ಧ 25,515 ಮತಗಳ ಅಂತರದಿಂದ ಸೋಲನ ಕಂಡಿದ್ದಾರೆ. ಇದಿಷ್ಟು ಸದ್ಯದ ಬೆಳವಣಿಗೆಗಳು. ಈಗ ಕುಟುಂಬ ರಾಜಕಾರಣಕ್ಕಾಗಿನೇ ಹೆಸರುವಾಸಿಯಾಗಿದ್ದ ದೇವೇಗೌಡರ JDS ಮಕ್ಕಳ ರಾಜಕಾರಣಕ್ಕಷ್ಟೇ ಮುಗಿತಾ ಅಥವಾ ಮೊಮ್ಮಕ್ಕಳ ರಾಜಕಾರಣಕ್ಕೆ ಮುಗಿತಾ ಅಥವಾ ಮುಂದೆ ಏನಾದ್ರೂ ಮತ್ತೆ ಚುನಾವಣೆಯಲ್ಲಿ ಗೆಲ್ಲೋ ಸಾಧ್ಯತೆ ಇದೆಯಾ ಅನ್ನೋದನ್ನ ಚಿಕ್ಕದಾಗಿ ನೋಡ್ಬಿಡೋಣ. ಈ JDSನಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಅವಕಾಶ ದೊರೆಯೋದು ಅತಿ ವಿರಳ.
ದೇವೇಗೌಡ ಕುಟುಂಬದ ಎಲ್ಲರಿಗೂ ಕೂಡ ಒಂದೊಂದು ಸ್ಥಾನ ಸಿಕ್ಕ ಮೇಲೇನೆ ಉಳಿದವರಿಗೆ ಅವಕಾಶ ದೊರೆಯೋದು ಈ ಪಕ್ಷದ ಸಿದ್ಧಾಂತದಂತಾಗಿದೆ. ದೇವೇಗೌಡರು ಈ ಪಕ್ಷ ಕಟ್ಟಿದಾಗಿನಿಂದ ಅವರ ಮನೆಯವರೇ ಮುನ್ನೆಲೆಯಲ್ಲಿದ್ದಾರೆ. ಅದ್ಬಿಟ್ಟು ಜೆಡಿಎಸ್ ನಿಂದ ಕಾರ್ಯಕರ್ತನೊಬ್ಬ ರಾಜಕೀಯ ಮುನ್ನೆಲೆಗೆ ಬಂದಿರೋದು ಅತಿ ವಿರಳ. ನಿಖಿಲ್ ಕುಮಾರಸ್ವಾಮಿ ಸತತವಾಗಿ 3ನೇ ಬಾರಿ ಸೋಲನ್ನ ಕಂಡಿದ್ದಾರೆ. ಇದು ಮುಖ್ಯವಾಗಿ HD ಕುಮಾರಸ್ವಾಮಿ ಮತ್ತು HD ದೇವೇಗೌಡರ ವೈಯಕ್ತಿಕ ವರ್ಚಸ್ಸು ಈ ಕ್ಷೇತ್ರಗಳಲ್ಲಿ ಕುಸಿತ ಅನಿಸೋದು ಸಾಮಾನ್ಯ. ಆದ್ರೆ ಈ ರಾಜಕೀಯ ಅನ್ನೋದು ನಿಂತ ನೀರಲ್ಲ. ಸತತವಾಗಿ 3ನೇ ಬಾರಿಗೆ ಸೋಲು ಕಂಡವರು 4ನೇ ಬಾರಿಗೆ ಗೆಲ್ಲೋದಿಲ್ಲ ಅಂತ ಅರ್ಥ ಅಲ್ಲ. 4ನೇ ಬಾರಿಗೆ ಚುನಾವಣೆಯಲ್ಲಿ ನಿಖಿಲ್ ಗೆಲ್ಲಲೂಬಹುದು. ಈ ಗೆಲುವು ಕೂಡ ತಮ್ಮ JDS ಪಕ್ಷವನ್ನ ಇನ್ನು ಮುಂದೆ ಯಾವ ರೀತಿ ಮುನ್ನಡೆಸ್ತಾರೆ, ಯಾವ ರೀತಿ ಪಕ್ಷವನ್ನ ರೀಆರ್ಗನೈಸ್ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯ ಆಗತ್ತೆ. ಆದ್ರೆ ಪಕ್ಷವನ್ನ ಕಟ್ಟೋದು ಕೂಡ ಇವರಿಂದ ಸಾಧ್ಯ ಆಗುತ್ತಾ ಅನ್ನೋದು ಮತ್ತೊಂದು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಪಕ್ಷ ಸಂಘಟನೆ ಮಾಡೋದು ಚಿಕ್ಕ ಕೆಲಸ ಅಲ್ವೇ ಅಲ್ಲ. ಪಕ್ಷ ಸಂಘಟನೆ ಅನ್ನೋದು ಎಲ್ಲವನ್ನ ಕೂಡಿಸ್ಕೊಂಡು ಹೋಗುವಂಥದ್ದು. ಇದೀಗ ನಿಖಿಲ್ 3ನೇ ಬಾರಿಗೆ ಉಪಚುನಾವಣೆಯಲ್ಲಿ ಸೋತ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಸ್ಟೇಟ್ಮೆಂಟ್ನ ನೀಡ್ತಾರೆ. ತಮ್ಮ ಸೋಲನ್ನ ಮುಸ್ಲಿಮರ ತಲೆಗೆ ಕಟ್ಟೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ವಾಸ್ತವ ಹಾಗಿಲ್ಲ. ಇದರ ಅರ್ಥ ಏನಂದ್ರೆ ದೇವೇಗೌಡರ ಕುಟುಂಬದಲ್ಲಿ ನಿಖಿಲ್ ಆ ಕುಟುಂಬದ ಸದಸ್ಯ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರಿಗೆ ರಾಜಕೀಯ ಮೆಚುರಿಟಿ, ರಾಜಕೀಯ ಪ್ರಭುತ್ವತೆ ಬರೋದಕ್ಕೂ ಮೊದಲೇ ಅವರನ್ನ ರಾಜಕೀಯಕ್ಕೆ ಕರೆತಂದು ಗೆಲ್ಲಿಸಬೇಕು ಅನ್ನೋ ಮನೋಭಾವವನ್ನ ದೇವೇಗೌಡರ ಕುಟುಂಬ ಹೊಂದಿದೆ. ರಾಜಕೀಯದ ಪ್ರಬುದ್ಧತೆ ಇಲ್ಲದವರನ್ನ ಕರೆತಂದು ಅವರನ್ನ ರಾಜಕೀಯದಲ್ಲಿ ಗೆಲ್ಲಿಸೋ ದೇವೇಗೌಡರ ಈ ಪ್ರಯತ್ನಕ್ಕೆ ಸೋಲಾಗಿದೆ. ಒಂದ್ ವೇಳೆ ಪಕ್ಷ ಉಳಿದ್ರೆ ಈಗ ಆಗಿರೋ ನಷ್ಟವನ್ನ ಮುಂದೆ ಸರಿದೂಗಿಸ್ಕೊಂಡು ಹೋಗ್ಬೋದು. ಪಕ್ಷ ಉಳಿಯದೆ ಹೋಗಿ ಬೇರೆ ಪಕ್ಷದ ಜೊತೆಗೆ ಮೈತ್ರಿ ಮಾಡ್ಕೊಂಡ್ರು ಕೂಡ ಇದು ಅವರ ರಾಜಕೀಯದ ಅಂತ್ಯ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಈಗ ನಿಖಿಲ್ಗೆ ಸೋಲಾಗಿರೋದು ದೇವೇಗೌಡರ ಕುಟುಂಬಕ್ಕೆ ಸಾಧಾರಣ ಹಿನ್ನಡೆ ಅಲ್ಲ, ಇದೊಂದು ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು. ನಿಖಿಲ್ ಅವರಿಗೆ ರಾಜಕೀಯ ಪ್ರಬುದ್ಧತೆ ಬರೋ ಮೊದಲು ಅವರನ್ನ ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಿಖಿಲ್ಗೆ ರಾಜಕೀಯ ಪ್ರಬುದ್ಧತೆ ಇಲ್ಲ ಅನ್ನೋದು ಕೂಡ ಅವರು ನೀಡೋ ಹೇಳಿಕೆ, ಚುನಾವಣಾ ವೈಖರಿಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಅವರು ನಡೆದುಕೊಂಡಿರೋದ್ರಲ್ಲೇನೆ ಗೊತ್ತಾಗಿದೆ. ಈಗಾಗಲೇ ಕುಮಾರಸ್ವಾಮಿ ಅವರು ಮಿನಿಸ್ಟರ್ ಆಗಿದ್ದಾರೆ, ರೇವಣ್ಣ MLA ಆಗಿದ್ದಾರೆ, ಮತ್ತೆ ಪ್ರಜ್ವಲ್ ಗೆದ್ದಿದ್ರೆ MP ಆಗ್ತಾ ಇದ್ದಿದ್ರು. ಇದರಲ್ಲಿ ಮತ್ತೆ ಕಾಣಿಸೋದು ಅಂದ್ರೆ ಕುಮಾರಸ್ವಾಮಿನ ಮಂಡ್ಯದಲ್ಲಿ ಮೋದಿ ಅಲೆಯಲ್ಲಿ ಗೆದ್ದಿದ್ದು ಒಂದು ಬಿಟ್ಬಿಟ್ರೆ 2019 ಚುನಾವಣೆಯಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಸೋತಿದ್ರು, ದೇವೇಗೌಡರು ಕೂಡ ಸೋತಿದ್ರು. ಆಗ ಪ್ರಜ್ವಲ್ ಮಾತ್ರ ಗೆದ್ದಿದ್ರು. ಈಗ ರಿಪೀಟೆಡ್ ಆಗಿ ನಿಖಿಲ್ ಸೋತಿದ್ದಾರೆ. ದೇವೇಗೌಡರ ಕುಟುಂಬವನ್ನ ಒಕ್ಕಲಿಗ ಮತದಾರರು ಒಪ್ಪಿಕೊಂಡಿದ್ರು ಕೂಡ ಕುಟುಂಬ ರಾಜಕಾರಣವನ್ನ ವಿಪರೀತವಾಗಿ ರಾಜಕೀಯದಲ್ಲಿ ಬೆಳೆಸ್ತಾ ಇರೋದರ ಅಸಮಾಧಾನ ಒಕ್ಕಲಿಗ ಮತದಾರರಲ್ಲಿ ಇದೆ. ಇದನ್ನ ಅವರು ಗುರುತಿಸೋದು ಒಳ್ಳೆಯದು. ಒಕ್ಕಲಿಗ ಮತದಾರರಲ್ಲಿ ಇರೋ ಅಸಮಾಧಾನವನ್ನ ದೇವೇಗೌಡರ ಕುಟುಂಬ ಗುರುತಿಸಿ ಮುಂದುವರೆದ್ರೆ ಅವರ ರಾಜಕೀಯ ಅಂತ್ಯ ಆಗುತ್ತೆ ಅಂತ ಹೇಳೋ ಅವಕಾಶನೇ ಬರೋದಿಲ್ಲ, ಅಗತ್ಯನೂ ಕೂಡ ಇರೋದಿಲ್ಲ. ಗೌಡ್ರ ಕುಟುಂಬ ರಾಜಕಾರಣ ಮುಂದುವರಿಯೋದಕ್ಕೆ ಕಾರಣನೇ ಒಕ್ಕಲಿಗರಲ್ಲಿ ಒಂದು ದೊಡ್ಡ ಸಮುದಾಯಕ್ಕೆ ದೇವೇಗೌಡರು ಇದ್ರೆ ಒಕ್ಕಲಿಗ ರಾಜಕಾರಣ ನಡೆಯೋದು ಅನ್ನೋ ನಂಬಿಕೆ ಇದೆ. ಪ್ರಾದೇಶಿಕ ಪಕ್ಷಗಳನ್ನ ಬಗ್ಗು ಬೆಳೀತಾ ಇರೋ BJP ದೇಶದ ಇತರ ರಾಜ್ಯಗಳಲ್ಲಿರೋ ಪ್ರಾದೇಶಿಕ ಪಕ್ಷಗಳನ್ನ ಬಗ್ಗು ಬಡಿದು ಬೆಳೀತಾ ಇದೆ. ಇದೀಗ ಕರ್ನಾಟಕದಲ್ಲಿಯೂ ಕೂಡ JDS BJP ಜೊತೆಗೆ ಮೈತ್ರಿನ ಮಾಡಿಕೊಂಡಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.